ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಯಾರದೋ ನೆನಪಿನ ವಾಹಿನಿಗೆ ಸ್ವಾಗತ. ಇವತ್ತು ನಿಮಗೆ ಹೋಳಿ ಹುಣ್ಣಿಮೆಯ ಮಹತ್ವ ಏನು ಹಾಗೂ ಈ ಹಬ್ಬದ ಆಚರಣೆ ಹಿನ್ನೆಲೆ ಏನು ಎಂಬುದರ ಕುರಿತು ಪುರಾಣ ಕಥೆಗಳ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಸಿದ್ಧನಾಗಿದ್ದೇನೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಎಂದು ಕೇಳುತ್ತಾ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಈಗ ಕಥೆಯನ್ನು ಆರಂಭ ಮಾಡೋಣ. ಸುಮಾರು ವರ್ಷಗಳ ಹಿಂದೆ ತಾರಕಾಸುರ ಎಂಬ ರಕ್ಕಸ ಬದುಕಿದ್ದ. ದುರಹಂಕಾರಿಯೂ ಕ್ರೂರಿಯಾದಂಥ ಈ ತಾರಕಾಸುರನು ಲೋಕಕಂಟಕನಾಗಿ ಮೆರೆಯುತ್ತಿದ್ದ. ತನಗೆ ಮರಣ ಬಾರದಿರಲಿ, ಬಂದರೋದು ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಎಂದು ಬ್ರಹ್ಮನಲ್ಲಿ ವರಬೇಡಿದ. ಇದಕ್ಕೆ ಒಪ್ಪಿದ ಬ್ರಹ್ಮದೇವನು ತಥಾಸ್ತು ಎಂದರು. ಇದೇ ಸಂದರ್ಭದಲ್ಲಿ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ. ದೇವತೆಗಳು ಹೇಗಾದರೂ ಮಾಡಿ ಪಾರ್ವತಿಯಲ್ಲಿ ಮೋಹ ಹೊಂದುವಂತೆ ಮಾಡು ಎಂದು ಕಾಮನಲ್ಲಿ ಬೇಡಿದರು. ಇದಕ್ಕೆ ಒಪ್ಪಿದ ಕಾಮದೇವನು ಕಾಮ ಮತ್ತು ಅವನ ಪತ್ನಿ ರತಿದೇವಿಯು ಈ ಸತ್ಕಾರಕ್ಕೆ ಒಪ್ಪಿದರು. ಭೋಗ ಸಮಾಧಿಯಲ್ಲಿದ್ದ ಶಿವನಿಗೆ ಹೂಬಾಣಗಳಿಂದ ಹೊಡೆದ ಕಾಮದೇವನು ಸಮಾಧಿಯಿಂದ ಶಿವನು ಎಚ್ಚರಿಸಿದರು. ಇದರಿಂದ ಕುಪಿತಗೊಂಡ ಶಿವನು ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ. ರತಿದೇವಿಯು ಅತಿ ದುಃಖದಿಂದ ಶಿವನಲ್ಲಿ ಪತಿಭಿಕ್ಷೆ ಬೇಡಿದಳು. ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರವಾಗುವಂತೆ ಕಾಮನಿಗೆ ವರ ಕೊಟ್ಟನು. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ. ಈ ಘಟನೆ ನಡೆದದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆಯಂದು, ಅಂದರೆ ಈ ದಿನದಂದು. ಅದಕ್ಕಾಗಿ ಇವತ್ತು ನಾವು ಕಾಮನ ದಹನವನ್ನು ಮಾಡುತ್ತೇವೆ. ಈ ಒಂದು ದಿನ ಹೋಳಿ ಹಬ್ಬವನ್ನು ಏಕೆ ಆಚರಣೆ ಮಾಡಲಾಗುತ್ತದೆ ಎನ್ನುವುದಕ್ಕೆ ಇನ್ನೊಂದು ಪುರಾಣದ ಕಥೆ ಇದೆ. ಅದು ರಾಧಾಕೃಷ್ಣರವರ ಕಥೆ. ಒಂದು ದಿನ ಯೌವನಕ್ಕೆ ಬಂದಂಥ ಕೃಷ್ಣ ರಾಧೆಯನ್ನು ನೋಡುತ್ತಾನೆ. ರಾಧೆಯ ಬಣ್ಣ ಅತೀವ ಬಿಳುಪಾಗಿರುತ್ತದೆ. ತನ್ನ ಬಣ್ಣ ಕಪ್ಪು ಬಣ್ಣದಾಗಿರುತ್ತದೆ. ಇದರಿಂದ ಬೇಜಾರಾದ ಕೃಷ್ಣನು ತನ್ನ ತಾಯಿ ಬಳಿ ಹೋಗಿ ಹೇಳುತ್ತಾನೆ. ಶ್ರೀಕೃಷ್ಣನ ತಾಯಿಯು ನಿನಗೆ ಯಾವ ಬಣ್ಣ ಸರಿ ಹೋಗುತ್ತೋ ಆ ಬಣ್ಣವನ್ನು ರಾಧೆಗೆ ಹೋಗಿ ಬೆಳಿ ಎಂದು ಹೇಳುತ್ತಾರೆ. ಆಗ ಕೃಷ್ಣ ರಾಧೆಗೆ ಹೋಗಿ ಬಣ್ಣವನ್ನು ಬೆಳೆಯುತ್ತಾನೆ. ಹೀಗೆ ಬಣ್ಣಗಳಿಂದ ಆರಂಭವಾದಂತಹ ಈ ಹುಣ್ಣಿಮೆಯನ್ನು ಹೋಳಿ ಹುಣ್ಣಿಮೆ ಎಂದು ಆಚರಣೆ ಮಾಡಲಾಗುತ್ತದೆ. ಇದನ್ನು ಸ್ನೇಹದ ಸಂಕೇತ, ಪ್ರೀತಿಯ ಸಂಕೇತ ಎಂದು ಸಹ ಇವತ್ತು ನಾವು ಉಲ್ಲೇಖಿಸುತ್ತೇವೆ. ಹಾಗಾಗಿ ಇವತ್ತಿಗೆ ಉತ್ತರ ಭಾರತದ ಅಂದರೆ ಉತ್ತರ ಪ್ರದೇಶದ ಮಥುರಾ, ಬರ್ಸಾನಾ ಪ್ರದೇಶಗಳಲ್ಲಿ ಅದ್ಭುತವಾಗಿ ಹೋಳಿ ಹಬ್ಬವನ್ನು ಆಚರಣೆ ಮಾಡುವುದು ಉಂಟು. ಗ್ರಾಮೀಣ ಪ್ರದೇಶದಲ್ಲಿ ಕಾಮದಹನದ ಹಬ್ಬವನ್ನು ಹೇಗೆ ಆಚರಣೆ ಮಾಡುತ್ತಾರೆ ಎಂದರೆ, ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ದಿನ ಊರಿನವರು ಮನೆಯಲ್ಲಿ ಸಿಗುವ ಬೇಡದ ವಸ್ತುಗಳನ್ನೆಲ್ಲ ತಂದು ಒಂದು ಕಡೆ ಗುಡ್ಡೆ ಮಾಡುತ್ತಾರೆ. ರಾತ್ರಿ ಒಬ್ಬ ಹುಡುಗನಿಗೆ ಶಿಖಂಡಿ ವೇಷವನ್ನು ಹಾಕಿಸಿ ಅವನಿಂದ ಊರಿನ 5 ಮನೆಗಳಿಗೆ ಭಿಕ್ಷೆ ಬೇಡಿಸಿ ಕರೆತಂದು ಅವನಿಗೆ ಆ ಗುಡ್ಡೆ ಹಾಕಿರುವ ವಸ್ತುಗಳಿಗೆ ಬೆಂಕಿ ಇಡಿಸುತ್ತಾರೆ. ಈ ರೀತಿಯಾಗಿ ಕಾಮದಹನದ ಹಬ್ಬವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮಾಡುವುದು ಪ್ರತೀತಿ ಇದೆ. ಇದನ್ನು ಕೆಟ್ಟದನ್ನು ಸುಟ್ಟು ಹಾಕಿ ಒಳ್ಳೆಯದಾಗಲಿ ಎನ್ನುವ ಆಶಯದಿಂದ ಈ ಹಬ್ಬವನ್ನು ಆಚರಣೆ ಮಾಡುವುದು ಉಂಟು. ಈ ಒಂದು ದಿನ ಹೋಳಿ ಹಬ್ಬವನ್ನು ಏಕೆ ಆಚರಣೆ ಮಾಡಲಾಗುತ್ತದೆ ಎನ್ನುವುದಕ್ಕೆ ನಾರದ ಪುರಾಣದಲ್ಲಿ ಮತ್ತೊಂದು ಕಥೆ ಬರುತ್ತದೆ. ಅದು ಯಾವುದು ಎಂದರೆ, ತಾನೇ ದೇವರು ಎಂದು ಒಪ್ಪಿಕೊಳ್ಳದೆ ಶ್ರೀಹರಿಯನ್ನ ಜಗತ್ಪಾಲಕ ಎಂದು ಪರಿಭಾವಿಸುವ ತನ್ನದೇ ಕರುಳ ಕುಡಿ ಪ್ರಹ್ಲಾದನನ್ನು ಕೊಲ್ಲಲು ದೈತ್ಯರಾಜ ಹಿರಣ್ಯಕಶಿಪು ನಾನಾ ವಿವಿಧ ಪ್ರಯತ್ನಗಳನ್ನು ಮಾಡಿ ವಿಫಲನಾಗಿದ್ದ. ಕೊನೆಗೆ ಬೆಂಕಿಯಿಂದ ರಕ್ಷಣೆ ನೀಡುವ ವಸ್ತ್ರ ಹೊಂದಿರುವ ತಂಗಿ ಹೋಳಿಕಾಳಿಗೆ ಮೊರೆ ಹೋಗುತ್ತಾನೆ. ಅಣ್ಣನ ಆಜ್ಞೆಯಂತೆ ಬಾಲ ಪ್ರಹ್ಲಾದನನ್ನು ಹೊತ್ತುಕೊಂಡು ಹೋಳಿಕಾ ಅಗ್ನಿಕೊಂಡ ಪ್ರವೇಶಿಸುತ್ತಾಳೆ. ಆಗ ಅವಳ ವಸ್ತ್ರವು ಆರಿ ಹೋಗಿ ಹೋಳಿಕಾಳ ದಹನನವಾಗುತ್ತದೆ. ವಿಷ್ಣು ಭಕ್ತನಾದ ಪ್ರಹ್ಲಾದ ಬದುಕುಳಿಯುತ್ತಾನೆ. ಇದರಿಂದ ಗೊತ್ತಾಗುವುದೇನೆಂದರೆ, ಕೆಟ್ಟದ್ದು ನಶಿಸಿ ಹೋಗಿ ಒಳ್ಳೆಯದು ಉಳಿಯುತ್ತದೆ. ನೋಡಿದಿರಲ್ಲ, ಈ ರೀತಿಯಾಗಿ ಪುರಾಣ ಕಥೆಗಳು ಹೋಳಿ ಹಬ್ಬದ ಆಚರಣೆಯ ಹಿನ್ನೆಲೆಗಳನ್ನು ನಮಗೆ ತೋರಿಸಿಕೊಟ್ಟಿವೆ. ಹಾಗೆಯೇ ಭಾರತದ ಸಂಸ್ಕೃತಿ, ಸ್ನೇಹ, ಪ್ರೀತಿ ಪ್ರತೀಕವಾಗಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಹಾಗೆಯೇ ಭಾರತದಿಂದ ವಲಸೆ ಹೋದ ಜನರು
ಹೋಳಿ ಹಬ್ಬವನ್ನು ಬೇರೆ ಬೇರೆ ದೇಶಗಳಲ್ಲಿ ಅತಿ ಸಂಭ್ರಮದಿಂದ ಆಚರಣೆ ಮಾಡುವುದನ್ನು ನಾವು ಕಂಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮುಂದಿನ ಕಥೆಗಳಿಗಾಗಿ ಕಾಯ್ತಾ ಇರಿ ಯಾರದೋ ನೆನಪಿನೊಂದಿಗೆ.